ನಮಸ್ಕಾರ ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ಕರ್ನಾಟಕ ಮಹಿಳಾ ಪರ ಜನಜಾಗೃತಿ ಸಮಿತಿ ವತಿಯಿಂದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಕುರಿತು ಇಲ್ಲಿದೆ ಒಂದು ವರದಿ. ನಗರದ ಕಲಾಮಂಡಲದಲ್ಲಿ ಕರ್ನಾಟಕ ಮಹಿಳಾ ಪರ ಜನಜಾಗೃತಿ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಸಂಸ್ಥಾಪಕಿ ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಜಗದೇವಿ ಆರ್ ಹೆಗಡೆ ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಗೈದು ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಮಹಿಳೆಯರ ಸಬಲೀಕರಣವೇ ಸಮಗ್ರ ಸಮಾಜದ ಪ್ರಗತಿಯ ಆಧಾರವಾಗಿದ್ದು, ಇಂತಹ ಕಾರ್ಯಕ್ರಮಗಳು ಮಹಿಳೆಯರಿಗೆ ಮತ್ತಷ್ಟು ಪ್ರೇರಣೆ ನೀಡುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಮ್ಮ ಆಸನಗಳನ್ನು ಸ್ವೀಕರಿಸಿ ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ವೇದಿಕೆ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಇವತ್ತು 1975ರಲ್ಲಿ ಈ ದೇಶವನ್ನು ಮುನ್ನಡೆಸಿರ್ತಕ್ಕಂಥ ಇತಿಹಾಸ ನಮ್ಮ ದೇಶಕ್ಕೆ ಇದ್ದರೂ ಕೂಡ ಇನ್ನೂ ಕೂಡ ಮಹಿಳೆಯರಿಗೆ ಪ್ರತಿನಿತ್ಯ ಸಾಮಾಜಿಕವಾಗಿ ಶೋಷಣೆ ಮತ್ತು ಅತ್ಯಾಚಾರವಂತ ಪ್ರಕರಣಗಳು ನಡೆಯುತ್ತಿದ್ದರೂ ಕೂಡ ನಾವು ಎಲ್ಲರೂ ಎಚ್ಚೆತ್ತುಕೊಂಡು ನಡೆಯುತ್ತಿದ್ದರೆ ಮುಂದಿನ ದಿನಮಾನಗಳಲ್ಲಿ ಬಹಳ ಇದು ಸಮಾಜಕ್ಕೆ ಮಾರಕ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸಂಸ್ಥಾಪಕರು ಹಾಗೂ ರಾಜ್ಯ ಅಧ್ಯಕ್ಷರು ಬೆಂಗಳೂರು ಸನ್ಮಾನ್ಯ ಶ್ರೀ ಜಗದೇವಿ ಆರ್ ಮೇಡಮ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಂತ ತಮ್ಮೆಲ್ಲರ ಗೌರವದ ಚಪ್ಪಾಳೆಯೊಂದಿಗೆ ಅವರನ್ನು ನುಡಿದರೆ ಸ್ಫಟಿಕದ ಸಲಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗೆ ತಪ್ಪಿ ನಡೆದರ ಮೆಚ್ಚನ ಪೂರ್ಣ ಸಂಗಮ ದೇವ ಎಂಬಂತೆ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರನ್ನು ಸ್ವಾಗತ ಮಾಡುವುದಕ್ಕೋಸ್ಕರ ಹಾಗೂ ತೊಟ್ಟಿಲು ತೂಗುವ ಕೈಯಿಂದ ಹಿಡಿದು ಈ ದೇಶವನ್ನು ಆಳಿದಂತಹ ಇರಿಸುತ್ತಾರೆ. ಹೆಣ್ಣು ಅಂದರೆ ಜಗತ್ತಿನ ಕಣ್ಣು. ಈ ದೇಶದಲ್ಲಿ ಮಹಿಳೆಯರಿಗೆ ಅನ್ಯಾಯ ಅತ್ಯಾಚಾರಗಳು ಎಲ್ಲೆಲ್ಲೋ ಅತ್ಯಾಚಾರಗಳು ಬಹಳಷ್ಟು ನಡೆದಿವೆ. ಅದನ್ನು ಇದು ಗುರುತಿಸಲ್ಲ, ಈ ಸರ್ಕಾರನೂ ಕೇಳಲ್ಲ, ಯಾರು ನಮ್ಮಂತ ಮಹಿಳೆಯರು ನಾವು ಎಷ್ಟೇ ನಮ್ಮ ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದರೂ ನಾವು ಆ ಮನೆ ಬೆಳಗುತ್ತೇವೆ. ಆದರೂ ಕೂಡ ನಮ್ಮ ಮಹಿಳೆಯರು ಎಷ್ಟು ನಾವು ಗ್ರೇಟ್ ಅನ್ಕೋಬೇಕು. 4 ಗೋಡೆ ಮಧ್ಯದಲ್ಲಿ ಇದ್ದು ಹೊರಗೂಡ ಯಾವಾಗಂದ್ರೆ 15-20 ವರ್ಷದಿಂದ ನಮ್ಗೆ ಅನುಮತಿ ಕೊಟ್ಟಾರ, ನಾವು ಹೊರಗಡೆ ಬಂದೀವಿ. ಕೆಲವೊಂದು ನನ್ನ ಎಲ್ಲ ಫ್ರೆಂಡ್ಸ್ಗಳು ಕೂಡ ಅದಾರೆ. ಎಲ್ಲರೂ ಈಗ ನಾವೆಲ್ಲ ಹೆಣ್ಮಕ್ಳು ಹೊರಗೆ ಬಂದಿವಂತೆ ಒಳ್ಳೇದು. ಯಾಕಂದ್ರೆ ಎಲ್ಲೆಲ್ಲೋ ಅನ್ಯಾಯ ಅತ್ಯಾಚಾರಗಳು ಗುರುತಿಸಿ ಈಗ ಅವೆಲ್ಲ ನ್ಯಾಯ ಕೊಡಿಸ್ತೀವಿ. ಎಲ್ಲೇ ಏನಿದ್ರು ಹೋಗ್ತೀವಿ. ಎಲ್ಲ ನಮ್ಮ ಮಹಿಳೆಯರು ಬಂದಂಥ ಮಹಿಳೆಯರು ಕೂಡ ಎಲ್ಲಿದ್ರು ಏನೇ ಅತ್ಯಾಚಾರ ಆಗಲಿ, ಒಂದು ಪೊಲೀಸ್ ಕೇಸ್ ಆಗಿರ್ಬೋದು, ಒಂದು ಎಲ್ಲೇ ಹೆಣ್ಮಕ್ಳಿಗೆ ಮಗುವಿಗಾಗಿರ್ಬೋದು, ಒಂದು ರೀತಿ ದೊಡ್ಡ ರೇಪ್ ಕೇಸ್ಗಳು ಆಗ್ತಾ ಇದ್ದಾವೆ. ಅಂಥವೆಲ್ಲ ಗುರುತಿಸ್ತೀವಿ ನಾವು. ಆದ್ರೆ ಎಲ್ಲ ನಮ್ಮ ಬಂದಂಥ ಮಹಿಳೆಯರು ಕೂಡ ನನಗೆ ಬಹಳ ಸಾಥ್ ಕೊಡ್ತಾರೆ. ನಾವೆಲ್ಲರೂ ಕೂಡಿ ಇಂಥದ್ದು ಈ ನ್ಯಾಯವನ್ನು ಕೊಡಿಸ್ಲಿಕ್ಕೆ ರೆಡಿ ಇದ್ದೇವೆ. ನಮಗೂ ಸಪೋರ್ಟ್ ಕೊಟ್ಟಂತ ನನ್ನ ಫ್ರೆಂಡ್ಸ್ ಒಳಗೆ ಕೂಡ ಧನ್ಯವಾದಗಳು ಸಲ್ಲಿಸುತ್ತೇನೆ. ಇನ್ನೊಂದು ಒಳ್ಳೇದು ಇಷ್ಟು ಮಾತು ಹೇಳಿ ಒಂದು ಶಾಲೆ ವಿದ್ಯೆ ಕಲ್ತ್ರೆ ಏನಾಗುತ್ತೆ, ಶಾಲೆ ಕಲ್ತ್ರೆ ಎಷ್ಟು ಶಾಲೆ ಕಲ್ತಾರೆ ನೀವು ಕಲ್ತ್ರೆ? ಒಂದು ಕಾಲದಲ್ಲಿ ಹೆಣ್ಮಕ್ಳಿಗೆ ಯಾವ ವ್ಯವಸ್ಥೆ ಇತ್ತು, ಅವ್ರ ಪರಿಸ್ಥಿತಿ ಹೇಗಿತ್ತು ಅಂತ ಮತ್ತು ಗೊತ್ತಿದೆ ಅಂತ ಹೇಳೋದು ಬೇಕಾಗಿಲ್ಲ. ಈ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಏನು ಕಾರಣ ಆಯಿತು, ಅದಕ್ಕೆ ಒಂದು ಕಥೆ ಇದೆ. ಯಾಕೆ ಅಂದ್ರೆ ಯಾವಾಗಲೂ ಪುರುಷರು ದುಡಿಯಬೇಕು ಅಂತ ಒಂದು ಇದು, ಅವ್ನು ದುಡಿಬೇಕು, ಮನೆಯನ್ನ ಸಾಕ್ಬೇಕು.
ಆದ್ರೆ ಯಾವಾಗ ಪರಿಸ್ಥಿತಿ ಬಿಗಡಾಯಿಸುತ್ತೆ ಸಂಸಾರದ್ದು, ಆವಾಗ ಹೆಣ್ಮಕ್ಳಿಗೆ ದುಡಿಯುವಂತ ಪರಿಸ್ಥಿತಿ ಬರುತ್ತೆ. ಅಂತಹ ಒಂದು ಪರಿಸ್ಥಿತಿ ಕೂಡ ಯುರೋಪ್ನಲ್ಲಿ 1905 ಇಸ್ವಿನಲ್ಲಿ ಬಂತು. ಅಂತಹ ಒಂದು ರೆಡಿಮೇಡ್ ಗಾರ್ಮೆಂಟ್, ಯೂಶುವಲಿ ನಮ್ಮಲ್ಲಿ ಏನಾಗ್ತದೆ, ಹೆಣ್ಮಕ್ಳು ಅಂದ್ರೆ ರೆಡಿಮೇಡ್ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಜಾಸ್ತಿ ಜನ ದುಡಿತಾರೆ. ಸೊ ಅಂತಹ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಹೆಣ್ಮಗಳಿಗೆ ಏನಾಗುತ್ತೆ ಅಂದ್ರೆ 1906ನೇ ಇಸ್ವಿ, ಅವಾಗ ಕ್ಲಾರಾ ಅಂತಕ್ಕಂಥ ಒಬ್ಬ ಹೆಣ್ಮಗಳು ತನ್ನ ಮಗುವಿಗೆ ಹಾಲು ಕುಡಿಸ್ಬೇಕಾಗಿರುತ್ತೆ. ಆಕೆ ಕೆಲಸ ಮಾಡ್ತಾ ಇರ್ತಾಳೆ. ಕೆಲಸ ಮಾಡುವಾಗ ಆಕೆಗೆ ಮಗು ತಗೊಂಡು ಹೋಗಿರ್ತಾಳೆ, ಸಣ್ಣ ಮಗು ಇರ್ತದೆ, ಅದು ಆ ಮಗುಗೆ ಪಕ್ಕದ ರೂಮ್ನಲ್ಲಿ ಮಲಗಿಸಿರ್ತಾಳೆ. ಅದು ಅಳ್ತಾ ಇರುತ್ತೆ, ಹಸುವಾಗಿರುತ್ತೆ. ಸೊ ಅದು ಹಸುವಾದ್ರೂ ಕೂಡ ಅದನ್ನು ಹಾಲು ಕುಡಿಸ್ಲಿಕ್ಕೆ ಆಕೆಗೆ ಅವರು ಅವಕಾಶ ಕೊಡೋದಿಲ್ಲ, ಮಾಲೀಕ ಆದವನು ಕೊಡೋದಿಲ್ಲ. ಆಗ ತಾಯಿ ಅಂತ ಗೊತ್ತಿದೆ ಅಲ್ಲ, ಯಾವುದೇ ಒಂದು ಕಷ್ಟ ಬಂದ್ರು ಕೂಡ ಇನ್ನು ಪತಿಗಾದ್ರೂ ಸ್ವಲ್ಪ ಸಾಥ್ ಕೊಡ್ಲಿಕ್ಕಿಲ್ಲ, ಮಕ್ಳಿಗೆ ಏನಾದ್ರು ಅಂದ್ರೆ ಎದ್ದು ನಿಂತು ಬಿಡ್ತಾಳೆ, ಹೌದಲ್ಲ? ಸೊ ಅವಾಗ ಆಕೆ ಏನ್ ಮಾಡ್ತಾಳೆ, ಸೆಟೆದು ನಿಲ್ತಾಳೆ, ನನಗೆ ಮಗುಗೆ ಹಾಲು ಕೊಡೋದಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳಿ ಆಕೆ ಧಿಕ್ಕರಿಸಿ ಅವತ್ತು ಆ ಒಂದು ಮಾಲೀಕನ ವಿರುದ್ಧ ಸೆಟೆದು ನಿಲ್ತಾಳೆ. ಅಲ್ಲಿಂದ ಆರಂಭವಾಗುತ್ತೆ. ಅಲ್ಲಿಯವರೆಗೆ ಕಡಿಮೆ ಸಂಬಳನೂ ಸಿಗ್ತಾ ಇರ್ತದೆ, ಅವರಿಗೆ ಅವಕಾಶಗಳು ಇರೋದಿಲ್ಲ, ಸೆಕ್ಯೂರಿಟಿ ಇರೋದಿಲ್ಲ, ಇಷ್ಟೆಲ್ಲ ಕೆಲವು ಒಂದು ಅವ್ಯವಸ್ಥೆ ಆಗರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ, ದುಸ್ಥಿತಿಯಲ್ಲಿ ಆ ಒಂದು ಹೆಣ್ಮಕ್ಳು ಕೆಲಸ ಮಾಡ್ತಿರುವಾಗ ಆ ಒಂದು ಘಟನೆ ಈ ಒಂದು ಮಹಿಳಾ ದಿನಾಚರಣೆಗೆ ನಾಂದಿ ಆಗ್ತದೆ. ಆಕೆ ಅವತ್ತು ಎದ್ದು ನಿಂತಾಗ ಕೊನೆಗೆ ಎಲ್ಲರೂ ಕೂಡ ಮಹಿಳೆಯರ ಸಹೋದ್ಯೋಗಿ ಮಿತ್ರರು ಕೂಡ ಮಕ್ಕಳಿಗೆ ಜೊತೆ ಕೊಡ್ತಾರೆ. ಹೌದು, ಅವಾಗ ಆಕೆ ವಾದ ಮಾಡ್ತಾ ಇರೋದು ಸರಿ ಇದೆ ಅಂತ ಹೇಳಿ ಅವಾಗ ಅವರು ವಾದ ಮಾಡ್ತಾರೆ. ವಾದ ಮಾಡ್ತಾ ಮಾಡ್ತಾ ಇದು ಹಿಂಗಾದ್ರೆ ಸಂಪೂರ್ಣವಿಲ್ಲ, ಅದು ನಡೆಯೋದಿಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಒಂದು ಟೀಮ್ ರೆಡಿ ಆಗುತ್ತೆ. ಆ ಟೀಮ್ ಅಲ್ಲಿ ಆಕೆಗೆ ಸಹೋದ್ಯೋಗಿ ಮಿತ್ರರು ಕೂಡ ಅವರಿಗೆ ಸಾಥ್ ಕೊಡ್ತಾರೆ. ಆವಾಗ ಒಂದು ನಡೆದಂತ ಒಂದು ವಿರೋಧ ಈ ಒಂದು ಮಹಿಳಾ ದಿನಾಚರಣೆಗೆ ನಾಂದಿ ಆಗ್ತದೆ. ಆಕೆ ಮುಂದೆ ಇದೇ ರೀತಿ ಎಲ್ಲಾ ಒಂದು ಊರೂರಿಗೆ ಹೋಗ್ತಾಳೆ, ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ತಿರುಗಾಡ್ತಾಳೆ. ಕೊನೆಗೆ 12 ವರ್ಷ ಆದ್ಮೇಲೆ 1922ನೇ ಇಸ್ವಿ ಒಳಗೆ ಏನಾಗ್ತದೆ, ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಒಂದು ಅಧಿಸೂಚನೆ ಹೊರಡಿಸಲಾಗುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಹಿಳಾ ದಿನಾಚರಣೆನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಈಗ ನಾವು ಬರೋಣ, ಈ ಪರಿಸ್ಥಿತಿ, ಈಗ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ, ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಎಜುಕೇಟೆಡ್ ಆಗ್ತಾ ಇದ್ದೀರಿ, ದುಡಿತಾ ಇದ್ದೀರಿ, ದುಡ್ಡು ಕೂಡ ಗಳಿಸ್ತಾ ಇದ್ದೀರಿ. ಒಂದು ಕಾಲ ಇತ್ತು, ನಾವು ಪ್ರತಿಯೊಂದು ಒಂದು 10 ರೂಪಾಯಿ, ಒಂದು 5 ರೂಪಾಯಿ, ಒಂದು 100 ರೂಪಾಯಿ ಕೂಡ ನಮ್ಗೆ ಬೇಕಾಗಿತ್ತು ಅಂದ್ರೆ ನಾವು ಪತಿಯರ ಮುಂದೆ ಕೈ ಚಾಚುವಂತ ಪರಿಸ್ಥಿತಿ ಇತ್ತು. ಈಗಿದೆಯಾ? ಹೋಗ್ಲಿ, ನೀವು ದುಡಿದಂತ ಪಗಾರ ನೀವೇ ಖರ್ಚು ಮಾಡ್ತೀರಾ? ಎಷ್ಟು ಜನ ನೀವು ದುಡಿತೀರಿ, ನಿಮ್ಮ ಪಗಾರನ್ನ ನೀವೇ ಖರ್ಚು ಮಾಡ್ತೀರಿ, ಸಿಕ್ಕಿದ್ಯಾ? ಎಷ್ಟು ಜನ ಮನೇಲಿ ಫಸ್ಟ್ ಊಟ ಮಾಡ್ತೀರಾ? ಪತಿಗಿಂತ ಮುಂಚೆ ಯಾರು ಊಟ ಮಾಡ್ತೀರಾ? ಮಾಡಲ್ವಾ? ನೀವು ಸಹ ವಿಚಾರಣೆ ಮಾಡೋದಿಲ್ವಾ, ಅಥವಾ ಏನ್ ರೂಲ್ಸ್ ರೆಗ್ಯುಲೇಷನ್ ನಿಮ್ಮಲ್ಲಿ ಹಾಕಿದಾರ, ಇಲ್ಲ ನೀನ್ ಆಮೇಲೆನೆ ಊಟ ಮಾಡ್ಬೇಕು ಅಂತ? ಗೊತ್ತಿಲ್ಲ. ಅದಕ್ಕೆ ನೀವು ಹೊಂದಾಣಿಕೆ ಮಾಡ್ಕೊಂಡಿದ್ದೆ, ನಮ್ಗೆ ಹೇಳ್ಬಿಟ್ಟಿದಾರೆ, ನೀನ್ ಹೆಣ್ಣು, ನೀನ್ ಮನೆಗೆ ಕುಂದಿರ್ಬೇಕು, ನೀನ್ ಅಡಿಗೆನೇ ಮಾಡ್ಬೇಕು, ಹೊರಗೆ ಹೋಗ್ಬಾರ್ದು. ಹೊರಗೆ ಹೋಗ್ಬೇಕಾದ್ರು ಒಂದು ಜೊತೆಲಿ ಒಂದು ಮಗುನಾದ್ರು ಕರ್ಕೊಂಡು ಹೋಗ್ಬೇಕು. ಆ ಮಗು ಏನ್ ರಕ್ಷಣೆ ಮಾಡ್ತದೆ ನೋಡಿ, ಒಬ್ಬೇ ಹೋಗಂಗಿಲ್ಲ ನಾವು. ಅವ್ರಾದ್ರೂ ಒಬ್ಬರೇ ತಿರುಗಾಡ್ಬಹುದು, ರಾತ್ರಿ ಪಾರ್ಕ್ ಬರ್ಬೋದು, 12ಕ್ಕೆ ಬರ್ಬೋದು, ಅವ್ರಿಗೆ ಪರ್ಮಿಷನ್ ಇದೆ, ನಮಗ್ ಮಾತ್ರ ಪರ್ಮಿಷನ್ ಇಲ್ಲ ಅಲ್ವಾ? ಮತ್ತೆ ನಮಗೆ ಎಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ? ನಾವು ದುಡಿತೀವಿ, ನಾವು ಸಂಬಳ ಮಾಡ್ತೀವಿ, ನಾನು ಅಂತೀನಿ, ನಾನು ದುಡಿತೀವಿ, ನಾನು ಆಫೀಸರ್ ಇದ್ದೀನಪ್ಪ, ಈಗ ನನಗೂ ನೀವು ಚಾ ಮಾಡ್ಕೊಡು ಅಂತ ಹೇಳ್ತೀನಿ, ಹೌದಲ್ವಾ? ಅವ್ರ ಮಾತ್ರ ದುಡಿದು ಬಂದಾಗ ಅವರಿಗೆ ಆರೈಕೆ ಮಾಡ್ಬೇಕು, ಅವ್ರಿಗೆ ಟೀ ಮಾಡ್ಬೇಕು, ಅವ್ರಿಗೆ ನೀರ್ ಇಡಬೇಕು, ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ಬೇಕು. ಮತ್ತೆ ನಮ್ಗೆ ಯಾಕೆ ಬೇಡ? ನನ್ಗೂ ಬೇಕು. ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳಿದ್ರು, ಅವ್ರಿಗೆ ತಲೆ ಮೇಲೆ ಪಟ್ಟ ಕಟ್ಟಿದ್ರು, ಆಯ್ತು. ಅವಾಗ ಗಂಡು ಮಕ್ಕಳು ದುಡಿತಾನು ಅಂದ್ರು ಅಂತ ಅನ್ಕೊಳ್ಳೋಣ. ಅವ್ರು ಹೊಲದಲ್ಲಿ ದುಡಿತಾ ಇದ್ರು, ಶಕ್ತಿ ಮೀರಿ ದುಡಿತಾ ಇದ್ರು, ದುಡ್ಡು ತಂದು ಹಾಕ್ತಾ ಇದ್ರು, ಅದು ಇರ್ಲಿ. ಈಗ ಎಷ್ಟು ಜನ ದುಡಿತಾ ಇರ್ತಾರೆ, ಹೆಣ್ಣು ಮಕ್ಕಳ ಮೇಲೆನೆ ಕೆಲವೊಂದು ಮನೆಗಳು ನಡೀತಾ ಇದೆ. ನಾನ್ ನೋಡಿದ್ದೀನಿ, ಹೆಣ್ಣು ಮಕ್ಕಳ ಮೇಲೆನೆ ಮನೆಗಳು ನಡೀತಾ ಇದೆ, ಕೆಲವೊಂದು ಮನೆ ಕುಟುಂಬಗಳು ಆ ರೀತಿಯಾಗಿದೆ. ಆದ್ರೂ ಕೂಡ ಆಕೆಗೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ಇದೆಯಾ? ಅದೇ ಕೇಳ್ತಾರೆ, ನಿಮ್ ಪಗಾರನ್ನ ನೀವು ಪತಿ ಪರ್ಮಿಷನ್ ಇಲ್ಲ ಅಂತ ಯಾರು ಖರ್ಚು ಮಾಡ್ತೀರಿ? ಅವಾಗಲೇ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅರ್ಥ? ಅಥವಾ ನಿಮ್ಮ ಒಂದು ಸ್ವ ಇಚ್ಛೆಯಿಂದ ನಾನು ಹೋಗಿ ರೇಷ್ಮೆ ಸೀರೆ ತಗೊಂಡ್ ಬರ್ತೀನಿ ನೋಡಪ್ಪ ಇವತ್ತು ಅಂತ ಹೇಳಿದ್ರು ಹೋಗುತ್ತೆ, ಅವಾಗ ತಗೊಂಡ್ ಬರ್ತೀನಿ ಅಂದ್ರೆ ಎಸ್ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಪುರುಷ ಅಂತ ಹೇಳ್ತೀವಿ. ಪ್ರಕೃತಿ ಅಂತಂದಾಗ ನೇಚರ್, ಪುರುಷ ಅಂತಂದಾಗ ಅದರಲ್ಲಿರುವಂತ ಬಲ, ಎರಡೂ ಕೂಡ ಸಮಾನತಾನೆ ಬೆಳ್ತಾ ಬಂದಿದ್ದೀವಿ. ಅದು ಕೂಡ ಸೃಷ್ಟಿಯಲ್ಲಿ ನಾವು ಕಾಣ್ತಾನೆ ಇದ್ದೀವಿ. ಯಾವಾಗ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲ ಆಗುತ್ತೆ, ಆವಾಗ ಭೂಕಂಪ ಆಯ್ತು, ಜಲಪ್ರಳಯ ಆಯ್ತು ಅಂತ ಎಲ್ಲಾನು ಹೇಳ್ತೀವಲ್ವಾ? ಅರ್ಥ ಏನು ಅಂತಂದ್ರೆ
ಎಲ್ಲಿ ಹೆಣ್ಣು ಮಕ್ಕಳು ಶಾಂತರಾಗಿ ಸಂಸ್ಕಾರತೆ ಒಂದು ಮತ್ತು ಜೊತೆಯಲ್ಲಿ ಒಳ್ಳೆ ರೀತಿಯಿಂದ ಎಲ್ಲರ ಜೊತೆಯಿಂದ ನಗುನಗುತ್ತಾ ಇದ್ದಾರೆ ಅಂತಂದಾಗ ಅಲ್ಲಿ ಶಾಂತಿ ನಿದ್ದೆ ಇರುತ್ತೆ. ಪುರುಷನು ಕೂಡ ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಂತಂದಾಗ ಮಹಿಳೆಯರ ದಿನಾಚರಣೆ ಅಂತಂದ್ರೆ ಮಹಿಳೆಯರಿಗೆ ಮೂಲ ಅಲ್ಲ, ಪುರುಷರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಜೊತೆಯಲ್ಲಿ ಸಮಾನತೆ ಅನ್ನೋದು ಅದು ಕಾನ್ಸೆಪ್ಟ್ ಮಾತ್ರ. ಅದನ್ನ ನಮ್ಮಿಂದ ಏನ್ ಸಾಧ್ಯ ಇದೆ, ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಪ್ರತಿಯೊಂದು ಹೆಣ್ಣು ಅಥವಾ ಗಂಡು ಒಬ್ಬ ಮನುಷ್ಯ ಅನ್ಸ್ಕೋಬೇಕು. ಮೊದಲನೇದಾಗಿ ಒಳ್ಳೆ ಮನುಷ್ಯ ಆಗ್ಬೇಕು. ಜೊತೆಯಲ್ಲಿ ಒಂದು ಶಿಕ್ಷಣ ಪಡಿಬೇಕು. ಯಾವ ಶಿಕ್ಷಣ ಪಡಿಬೇಕು? ಶಾಲೆಗೆ ಹೋಗ್ಬೇಕಾ? ಹಾಗೇನಿಲ್ಲ, ಶಾಲೆಗೆ ಹೋಗದೇನೂ ಕೂಡ ನೀವು ಸಾಧನೆ ಮಾಡಬಹುದು. ಹೌದು, ಸಾಧನೆ ಅಂದ್ರೆ ಏನು? ನಾವು ಸಾಮಾಜಿಕ ವಲಯದಲ್ಲೇ ಮಾಡ್ಬೇಕಾ? ಅದು ಕೂಡ ಅಲ್ಲ. ಒಳ್ಳೆ ಮನುಷ್ಯನಾಗಿ ಬದುಕ್ತೀರಿ ಅಂತಂದ್ರೂ ಕೂಡ ಅದು ಕೂಡ ಸಾಧನೆ ಆಗುತ್ತೆ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗಾಗಿದ್ದಾಗ ಶಾಲೆ ಆಗಿಲ್ಲ ಮೇಡಮ್, ನಾನು ಓದಿಲ್ಲ, ಶಾಲೆ ಕಲ್ತಿಲ್ಲ ಅಂತಂದ್ರೆ ಪರವಾಗಿಲ್ಲ. ಈಗಾಗಲೇ ಬಣವರು ಹೇಳ್ತಾ ಇದ್ರು, ಸಾಕಷ್ಟು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ನಮ್ಮ ದುನಿಯಾ ಏನ್ ನಡೀತಾ ಇದೆ, ಕೌಶಲ್ಯ ಆಧಾರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಕಡೆಗೂ ನಮ್ಗೆ ಸಾಕಷ್ಟು ಅಪರ್ಚುನಿಟೀಸ್ ಇದೆ. ಆದ್ರೆ ಅದು ಕೂಡ ವಿತ್ ಟ್ರೈನಿಂಗ್, ವಿದೌಟ್ ಟ್ರೈನಿಂಗ್ ಕೂಡ ಸಿಗುತ್ತೆ. ಯಾಕೆ? ಈಗಾಗಲೇ ನಿಮ್ಮ ಹತ್ರ ಸಾಕಷ್ಟು ಸಾಮರ್ಥ್ಯಗಳಿದೆ. ಒಬ್ಬ ಮಹಿಳೆಯಾಗಿ ಒಬ್ಬ ಮನುಷ್ಯರಾಗಲಿ ಮೊದಲೇದಾಗಿ ನಿಮ್ಮ ಸಾಮರ್ಥ್ಯಗಳನ್ನು ನೀವು ಗುರುತಿಸ್ಕೊಳ್ಳಿ. ನಾನು ಏನಿದ್ದೀನಿ, ನನಗೆ ಏನ್ ಬರುತ್ತೆ, ಮತ್ತೆ ಅದನ್ನ ಹೇಗೆ ಬಳಸ್ಕೋಬೇಕು. ನಮ್ ಕಲಬುರ್ಗಿ ರೊಟ್ಟಿ ಸ್ಟಾರ್ಟ್ ಆಗಿದೆ ಗೊತ್ತಿದೆಯಲ್ಲ? ನಮ್ಮ ಯಾದಗಿರಿ ತೊಗರಿ ಸ್ಟಾರ್ಟ್ ಆಗಿದೆ ಗೊತ್ತಿದೆಯಾ? ನಮ್ಮ ಎಲೇರಿ ಜೋಳ ಫೇಮಸ್ ಆಗ್ತಾ ಇದೆ ಗೊತ್ತಿದೆಯಾ? ಇದ್ಯಾವುದು ದೂರ ಇಲ್ಲ, ಇಲ್ಲೇ ಅಕ್ಕಪಕ್ಕ ಆಗ್ತಾ ಇರೋದು. ಇದು ಅಕ್ಕಪಕ್ಕ ಆಗ್ತಾ ಇದೆ ಅಂತಂದ್ರೆ ನಾವು ಹಿಂದೆ ಯಾಕೆ ಬರಬೇಕು ನಿಮ್ಮಲ್ಲಿ ಅಂತಂದ್ರೆ ಒಂದು ಒಳ್ಳೆಯ ಶಿಕ್ಷಣದ ಅಗತ್ಯತೆ ಇದೆ. ಶಿಕ್ಷಣದ ಮುಖಾಂತರ ನೀವು ಸಾಕಷ್ಟು ಸಾಧನೆ ಮಾಡಬಹುದು. ಎರಡನೇದಾಗಿ ನಿಮ್ಮಲ್ಲಿ ವಿಶ್ವಾಸ ಬೆಳೆಸ್ಕೋದಕ್ಕೆ, ನಿಮ್ಮನ್ನು ಸರಿಯಾಗಿ ನೀವು ಗುರುತಿಸ್ಕೊಳ್ಳೋದಕ್ಕೆ, ನೀವು ಏನ್ ಮಾಡ್ತಾ ಇದ್ದೀರಾ, ಹೇಗೆ ಬದುಕ್ತಾ ಇದ್ದೀರಾ, ಅದು ಬಹಳಷ್ಟು ಮುಖ್ಯ ಆಗುತ್ತೆ. ಸಿಂಪಲ್ ಆಗಿ ನೀವು ಬೆಳಿಗ್ಗೆ ಎದ್ದಾಗಿಂದ ಹಿಡ್ಕೊಂಡು ನಿಮ್ಮನ್ನು ನೀವು ಹೇಗೆ ಒತ್ತಡ ಮುಕ್ತವಾದಂತ ಜೀವನ ಮಾಡಕ್ ಸಾಧ್ಯ ಇದೆ, ಅದು ಪ್ರಯತ್ನ ಮಾಡಿ. ಎಲ್ಲರೂ ಚೆನ್ನಾಗಿರಿ, ನೀವು ಎಲ್ಲರೂ ಚೆನ್ನಾಗಿರಿ. ಅರ್ಥ ಏನು ಅಂತಂದ್ರೆ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಎರಡನೇದು ಅಂತಂದಾಗ ಮಾನಸಿಕ ಆರೋಗ್ಯ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಮನೆಯಲ್ಲಿ ಒಬ್ಬ ಹೆಣ್ಮಗಳು ಮಲ್ಕೊಂಡ್ಲು ಅಂತಂದ್ರೆ ಇಡೀ ಸಂಸಾರ ಅಸ್ತವ್ಯಸ್ತ ಆಗುತ್ತೆ. ನಿಮಗೆ ಕೇರ್ ಮಾಡೋದಕ್ಕೆ ಅಥವಾ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳೋದಕ್ಕೆ ಆಗುವುದಿಲ್ಲ ಅನ್ನೋ ಪರಿಸ್ಥಿತಿ ಬರಬಹುದು. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಂಡು ಆರೋಗ್ಯದಿಂದ ಇರೋದಕ್ಕೆ ಪ್ರಯತ್ನ ಮಾಡಿ. ಜೊತೆಯಲ್ಲಿ ನೀವು ಒಂದು ವೇಳೆ ನೌಕರಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಯಾವುದು ದೊಡ್ಡ ಸಾಧನೆ ಅಲ್ಲ. ನಾನ್ ನೌಕರಿ ಮಾಡ್ತಾ ಇದ್ದೀನಿ ಅನ್ನೋದು ಯಾವ ಸಾಧನೆ ಅಲ್ಲ. ಕಾಮನ್ ಆಗಿ ಪ್ರತಿಯೊಬ್ರು ವೃತ್ತಿ ಮಾಡಬೇಕು, ಅದೇ ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ನಮ್ಮ ಬದುಕಿಗೆ ನಮ್ಗೆ ಚೆನ್ನಾಗಿ ಅನ್ಸುತ್ತೆ ಅದನ್ನ ಮಾಡಬೇಕು. ಅದರಿಂದ ನಮ್ಮ ಸಂಸಾರಕ್ಕೆ ಹೆಲ್ಪ್ ಆಗ್ಬೇಕು ಅಥವಾ ನನಗೆ ಹೆಲ್ಪ್ ಆಗ್ಬೇಕು. ಪ್ರತಿಯೊಬ್ಬ ಮಹಿಳೆಯಾಗಿ ಪುರುಷರಾಗಿ ಅವರಿಗೆ ಬದುಕುವ ಸಮಾನ ಅಧಿಕಾರ ಇದೆ. ಈಗ ನಮ್ಗೆ ಸಾಕಷ್ಟು ಕಂಪ್ಲೇಂಟ್ಸ್, ದೌರ್ಜನ್ಯಗಳು ಪುರುಷರ ಮೇಲೆ ಆಗ್ತಾ ಇದೆ ಅಂತ ಬರ್ತಾ ಇದೆ. ಅಡ್ವೊಕೇಟ್ಸ್ ಅವರು ಇದ್ದಾರೆ ಅಲ್ವಾ ಸರ್? ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋದು ಮುಗಿತು ಕಾಲ. ಈಗ ಪುರುಷರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತಂದಾಗ ಮಾಧ್ಯಮದ ಇಂಪ್ಯಾಕ್ಟ್ ಎಷ್ಟಿದೆ ಅಂತಂದ್ರೆ ಹೆಣ್ಮಕ್ಳು ನಾನು ಹೀಗೆ ಇರ್ಬೇಕು ಅನ್ನೋ ಲೆಕ್ಕದಲ್ಲಿ ತಪ್ಪು ಮಾರ್ಗ ತುಳಿತಾ ಇದ್ದಾರೆ. ದಯವಿಟ್ಟು ಹೆಣ್ಣಾಗಿ ಗಂಡಾಗಿ ಅನ್ಯಾಯ ಯಾರು ಮಾಡಿದ್ರು ಕೂಡ ಅನ್ಯಾಯನೇ ಆಗುತ್ತೆ. ಹಾಗಾಗಿ ದಯವಿಟ್ಟು ಮೊದಲನೇದಾಗಿ ಮನಸ್ಸನ್ನ ನಿಯಂತ್ರಣ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ನಿಯಂತ್ರಣ ಇಟ್ಕೋಬೇಕು ಅಂತಂದ್ರೆ ಯಾವ ಯಾವ ಮಾರ್ಗಗಳಿದೆ ಅದನ್ನ ಸರಿಯಾಗಿ ಅನುಸರಿಸಿ. ಎಷ್ಟು ಜನ ಯೋಗ ಮಾಡ್ತೀರಾ? ಈ ಪ್ರಶ್ನೆ ಕೇಳೋದು ಬಹಳ ಇಂಪಾರ್ಟೆಂಟ್. ಎಷ್ಟು ಜನ ಯೋಗ ಮಾಡ್ತೀವಿ? ಎಲ್ರಿಗೂ. ಐ ಆಮ್ ನಾಟ್ ಆಸ್ಕಿಂಗ್ ಎನಿ ವಿಮೆನ್ ಕ್ಯಾಂಡಿಡೇಟ್ ಹಿಯರ್, ಐ ಆಮ್ ಆಸ್ಕಿಂಗ್ ಎವ್ರಿಬಡಿ. ಎಷ್ಟು ಜನ ಯೋಗ ಮಾಡ್ತೀರಾ? ಮಾಡಂಗಿಲ್ಲ. ನಿಮ್ಮ ಒಂದು ಡೈಲಿ ಆಕ್ಟಿವಿಟೀಸ್ ಏನಿರುತ್ತೆ, ಓದೇ ಇಲ್ಲ, ಒಂದು ವರ್ಷ ಪೂರ್ತಿ ಓದೇ ಇಲ್ಲ. ಕರೋನಾ ಬಂದು ಹೋದ್ಮೇಲೆ ಎಲ್ಲರೂ ಏನೇನೋ ಆಗಿ ಹೋಗಿದ್ದಾರೆ. ಸೊ ದಯವಿಟ್ಟು ಏನು ಅಂತಂದ್ರೆ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ, ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡೋದಕ್ಕೆ ನೀವು ಕೊಡ್ತಾ ಇದ್ದೀರಾ.